ನಮಸ್ಕಾರ, ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ಆಗಸ್ಟ್ 2 ಮತ್ತು 3ರಂದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಉತ್ತರ ವಲಯದ ಕಾರ್ಯಾಗಾರ ಮತ್ತು ಸಮ್ಮೇಳನ ಆಯೋಜಿಸಲಾಗಿದೆ ಅಂತ ಖ್ಯಾತ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಹೇಮಲತಾ ಪಾಟೀಲ್ ತಿಳಿಸಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಸಮ್ಮೇಳನವನ್ನ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಂಘ ಹಾಗೂ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೀದರ್ ವತಿಯಿಂದ ಆಯೋಜಿಸಲಾಗಿದ್ದು, ಇದರಲ್ಲಿ ಕಲ್ಯಾಣ ಕರ್ನಾಟಕ ಸೇರಿದಂತೆ ಅನ್ಯ ರಾಜ್ಯಗಳಿಂದಲೂ ಕೂಡ ಸುಮಾರು 500ಕ್ಕೂ ಹೆಚ್ಚು ವೈದ್ಯರು ಹಾಗೂ ವೈದ್ಯ ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನೊಂದು ನಮ್ಮ ಸಮ್ಮೇಳನ ಮತ್ತು ಕಾರ್ಯಾಗಾರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಇದು ಒಂದು ವಿಶಿಷ್ಟವಾದ ಒಂದು ವೈಶಿಷ್ಟ್ಯದ ಕೂಡಿದ ಕಾರ್ಯಾಗಾರ. ಯಾಕಂತಂದ್ರೆ ನಮ್ಮ ಉತ್ತರ ವಲಯದ ಅಂದ್ರೆ ನಾರ್ತ್ ಝೋನ್ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ 8 ಜಿಲ್ಲೆಗಳು ಪ್ಲಸ್ ವಿಜಯಪುರ ಅಂತ ಒಂದು ಆಡ್ ಆಗಿದೆ. ಈ ವಲಯದಿಂದ ನಮ್ಮ ಬೀದರ್ದಿಂದ ಮೊದಲನೇ ಬಾರಿಗೆ ನಾವು ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಇದೊಂದು ವಿಶೇಷ ಇದರದ್ದು. ಮತ್ತೆ ಇನ್ನೊಂದು ಏನಂತಂದ್ರೆ, ಇದರಲ್ಲಿ 500ಕ್ಕೂ ಮೇಲ್ಪಟ್ಟು ಆಲ್ರೆಡಿ ನಮ್ಮ ವೈದ್ಯರು ಮತ್ತು ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡಿರೋ ಆಲ್ರೆಡಿ. ಇದು ನಮ್ಮ ಜಿಲ್ಲೆ ಇರ್ಬೋದು ಅಥವಾ ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ. ವೈದ್ಯರು ಮತ್ತು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಮತ್ತೆ ನಾವೆಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಬೇರೆ ರಾಜ್ಯಗಳಿಂದ, ನಮ್ಮ ರಾಜ್ಯದಿಂದ, ಬೇರೆ ಜಿಲ್ಲೆಗಳಿಂದನೂ ತುಂಬಾ ಪರಿಣಿತಿ ಹೊಂದಿರುವ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವೆಲ್ಲ ಕರೆಸ್ತಾ ಇದ್ದೀವಿ. ಮತ್ತೆ ನಮ್ದು ವೇತನ ಪರಿಷ್ಕರಣೆ ಹಾಗೂ 38 ತಿಂಗಳುಗಳ ಹಿಂದಿನ ಬಾಕಿ ಹಣ ಪಾವತಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಇದೇ ಆಗಸ್ಟ್ 5ರಂದು ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಮುಷ್ಕರದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಕಲ್ಯಾಣ ಕರ್ನಾಟಕ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಸೂರ್ಯಕಾಂತ್ ಟೈಗರ್, ಪ್ರತಿ 4 ವರ್ಷಗಳಿಗೊಮ್ಮೆ ನಮ್ಮ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಲಾಗ್ತಾ ಇತ್ತು, ಆದರೆ ಕಳೆದ 1.5 ವರ್ಷದಿಂದ ಮಾಡಿಲ್ಲ. ಈ ಕುರಿತು ಸರ್ಕಾರ ಯೋಚನೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಈಗ ನಮ್ಮ 1,15,000 ಕರ್ನಾಟಕದಾದ್ಯಂತ ನಮ್ಮ ಸಾರಿಗೆ KSRTC 4 ನಿಗಮದ ಸಾರಿಗೆ ನೌಕರರು 4 ವರ್ಷಕ್ಕೊಂದ್ಸಲ ಪ್ರತಿ 4 ವರ್ಷ ನಂತರ ವೇತನವನ್ನು ಪರಿಷ್ಕರಣೆ ಮಾಡ್ತದೆ. ಇವತ್ತು 2024 ರಿಂದ ಹೊಸ ವೇತನ ಪರಿಷ್ಕರಣೆ ಮಾಡಬೇಕು. ಅದರ ಜೊತೆಯಲ್ಲಿ ಕಳೆದ ಸರ್ಕಾರ ನಮಗೆ 15% ವೇತನ ಹೆಚ್ಚಳ ಮಾಡಿ ಆ 38 ತಿಂಗಳ ಬಾಕಿ ಕೊಡಬೇಕಾಗಿತ್ತು. ಅದನ್ನು ಕೊಟ್ಟಿರೋದಿಲ್ಲ. ಹಾಗಾಗಿ ಸುಮಾರು ಸಲ ನಮ್ಮ ಆಡಳಿತ ಮಂಡಳಿ ಜೊತೆಗೆ ಸರ್ಕಾರ ಜೊತೆ ನಮ್ಮ ಸಾರಿಗೆ ನೌಕರರು ಮುಖಂಡರು ಸೇರಿಕೊಂಡು ಹಲವಾರು ಬಗ್ಗೆ ಅವ್ರ ಗಮನಕ್ಕೆ ತಂದು ಅವ್ರಿಗೆ ಮನವಿ ಮಾಡಿಕೊಂಡ್ರು ಸಹ ಇಲ್ಲಿವರೆಗೂ ನಮ್ಮ ಬೇಡಿಕೆಗಳು ಹಿರಿಯದ ಕಾರಣ ಅನಿವಾರ್ಯವಾಗಿ ನಾವು ನಮ್ಮ ರಾಜ್ಯ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಸಂಘಟನೆಗಳನ್ನು ಸೇರಿಕೊಂಡು ಸರ್ಕಾರಕ್ಕೆ ಮುಷ್ಕರದ ನೋಟಿಸನ್ನು ನೀಡಲಾಗಿದೆ. ಸೊ ಇವತ್ತು ಇನ್ನೂ ಕೂಡ ನಮಗೆ ಇವತ್ತು ಸರ್ಕಾರ ಕಾಲ ಮಿಂಚಿಲ್ಲ. ನಮ್ಮ ಸಾರಿಗೆ ನೌಕರರು ಕರೆದು ಮಾತುಕತೆ ಆಡಿ 4ನೇ ತಾರೀಕಿನ ಒಳಗಾಗಿ ನಮ್ಮ ಬೇಡಿಕೆಯನ್ನು ಇತ್ಯರ್ಥ ಮಾಡಬೇಕು. ಇವತ್ತು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಸುಮಾರು 3,500-4 ಸಾವಿರ ಜನ ಸೇರಿಕೊಂಡು ನಮ್ಮ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಿರಿ ಅಂತೇಳಿ ಉಪವಾಸ ಸತ್ಯಾಗ್ರಹ ಕೂಡ ನಮ್ಮ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಅಂದ್ರೆ ಅವತ್ತೇನು ಬಸ್ ಎಲ್ಲ ಬಂದಿರುತ್ತೆ ಅಲ್ಲಿಂದ ಅಂತ 5ನೇ ತಾರೀಕಿನಿಂದ. ಕಲ್ಯಾಣ ಕರ್ನಾಟಕ ಸಾರಿಗೆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಸೂಲ್ಬೇಟ್ಕರ್ ಮಾತನಾಡಿ, ಸರ್ಕಾರದ ಬಳಿ ನಮ್ಮ ಮನವಿಗಳನ್ನ ಅದೆಷ್ಟು ಬಾರಿ ತಿಳಿಸಿದ್ರು ಕೂಡ ನಮ್ಮ ಸಮಸ್ಯೆಗೆ ಕಿವಿಗೊಡ್ತಾ ಇಲ್ಲ. ಅದರಿಂದ ನಮ್ಮ ಸಾರಿಗೆ ನೌಕರರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲು ತೀರ್ಮಾನ ಮಾಡಿದ್ದು, ಸರ್ಕಾರ ಕೂಡಲೇ ಈ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ನೋಡಿ ಸರ್, ಈಗ ನಮ್ದೇನಪ್ಪ ಅಂದ್ರೆ ನಮ್ಮದು ಸ್ಯಾಲ್ರಿ ಏನಪ್ಪ ಅಂತಂದ್ರೆ ನಮ್ಮ ನೌಕರದ್ದು ಏನು ಎಂಪ್ಲಾಯ್ಸ್ KSRTC ಎಂಪ್ಲಾಯ್ಸ್ ಏನದ ಅಂದರೆ ಪ್ರತಿ 4 ವರ್ಷಕ್ಕೊಂದ್ಸರಿ ಒಂದು ಅಗ್ರಿಮೆಂಟ್ ಪದ್ಧತಿ ಪ್ರಕಾರ ಏನಪ್ಪ ಅಂತಂದ್ರೆ ವೇತನ ಪರಿಷ್ಕರಣೆನ ಜಾರಿಯಲ್ಲಿ ಇರ್ತದೆ. ಆದರೂ ಕೂಡ ನಮಗೆ 2020ರಲ್ಲಿ ವೇತನ ಪರಿಷ್ಕರಣೆ ಆಗಿದ ಮೇಲೆ ಇಲ್ಲಿವರೆಗೂ ನಾವು 2020 ಮತ್ತು 2024 ಆಗಬೇಕು. ಆದರೆ 2024 ಕಳೆದು ಮತ್ತು 2025 ಬಂದರೂ ಕೂಡ ಇದು ಯಾವುದೇ ರೀತಿ ವೇತನ ಪರಿಷ್ಕರಣೆ ಮಾಡೋದು ಕಾರಣದಿಂದ ಈ ಮುಷ್ಕರಕ್ಕೆ ನಾವು ಒಂದು ಕರೆ ಕೊಟ್ಟಿದ್ದು ನಮ್ಮ ಜಂಟಿ ಸಮಿತಿ ವತಿಯಿಂದ. ಈ ಮುಷ್ಕರದಲ್ಲಿ ನೋಡಿ ಸರ್, ಏನಂತಂದ್ರೆ ಈಗ ಆಲ್ರೆಡಿ ನಾವು ಎಲ್ಲ ಒಂದು ಬೇಡಿಕೆಗಳನ್ನು ಸರ್ಕಾರ ಮುಂದೆ ಇಟ್ಟಿದ್ದಾರೆ ನಮ್ಮ ಜಂಟಿ ಸಮಿತಿಯವರು.
ಆದರೂ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ಎಲ್ಲ ಥರ ನಾವು ಸರ್ಕಾರಕ್ಕಾಯಿತು ಮ್ಯಾನೇಜ್ಮೆಂಟ್ಗಾಯಿತು ಎಲ್ಲ ಥರ ಗಮನ ಹರಿಸುವ ರೀತಿಯಲ್ಲಿ ಎಲ್ಲ ಥರ ನಾವು ಒಂದು ಪತ್ರ ವ್ಯವಹಾರ ಆಯಿತು, ಮಾಧ್ಯಮ ಮುಖಾಂತರ ಆಯಿತು, ಎಲ್ಲ ರೀತಿಯಲ್ಲಿ ನಾವು ಒಂದು ವ್ಯವಹಾರ ಮಾಡಿದ್ದೀವಿ. ಈಗ ಅಲ್ಲಿ ಎಲ್ಲನೂ ಒಂದು ತಿಳಿಸುವಂಥ ಇದೊಂದು ಕೆಲಸನ ಮಾಡಿದ್ದೀವಿ. ಆದರೂ ಕೂಡ ಇಲ್ಲಿ ತನಕ ಅಂಬೋದು ಸರ್ಕಾರ ಮೊನ್ನೆ ಕೂಡ ಒಂದು ಇದು ಮೊನ್ನೆ ಒಂದು ಎಷ್ಟು 4 ತಾರೀಕು ಒಂದು ಮೊನ್ನೆ ಮುಖ್ಯಮಂತ್ರಿ ಸಾಹೇಬ್ರದ್ದು ಒಂದು ಇದರಲ್ಲಿ ಸಭೆಯಲ್ಲಿ ಒಂದು ಮಾತುಕತೆ ನಡೆದಿತ್ತು. ಆದರೂ ಕೂಡ ಅದರಲ್ಲಿ ಏನಪ್ಪ ಅಂತಂದ್ರೆ ಅವರು ನಾವು ಇನ್ನೂ ಅಗ್ರಿಮೆಂಟ್ ನಿಮ್ಮದು ಮೊನ್ನೆ ಒಂದು 2023 ಆಗ್ಯದ ಮತ್ತು ಇನ್ನು ಬಸವ ಕಲ್ಯಾಣ ತಾಲೂಕಿನ ಕಾದೇಪುರ ಗ್ರಾಮದಿಂದ ಘಾಟ್ ಬೋರಾಳ್ ತಾಂಡಾ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ 2 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ವಾಹನಗಳು ಸಂಚರಿಸಲು ತೊಂದರೆ ಆಗ್ತಾ ಇದೆ. ಶಾಲಾ ಮಕ್ಕಳು ಸಾರ್ವಜನಿಕರಿಗೆ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸಾರ್ವಜನಿಕರ ಸಮಸ್ಯೆಗೆ ಮುಕ್ತಿ ದೊರಕಿಸಿಕೊಡ್ತಾರಾ ಅನ್ನೋದು ಕಾದು ನೋಡಬೇಕಿದೆ. ಬಸವ ಕಲ್ಯಾಣ ನಗರದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಜರುಗಲಿರುವಂತಹ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಸರಾ ದರ್ಬಾರ್ ನಡೆಯಲಿರುವಂತಹ ಹಿನ್ನೆಲೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿ ಬೀದರ್ ಜಿಲ್ಲಾ ಬಿಜೆಪಿ ಶಾಸಕರು ಆಮಂತ್ರಣ ಪತ್ರಿಕೆಯನ್ನ ನೀಡಿದ್ದಾರೆ. ಬಸವ ಕಲ್ಯಾಣದಲ್ಲಿ ನಡೆಯಲಿರುವಂತಹ ದಸರಾ ದರ್ಬಾರ್ಗೆ ಬರುವಂತೆ ನಿತಿನ್ ಗಡ್ಕರಿ ಕೂಡ ಆಶ್ವಾಸನೆ ನೀಡಿದ್ದಾರೆ ಅಂತ ಶಾಸಕರ ಆಪ್ತ ಮೂಲಗಳು ತಿಳಿಸಿವೆ. ಇನ್ನು ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗಾರ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಹುಮ್ನಾಬಾದ್ ಕ್ಷೇತ್ರದ ಶಾಸಕ ಸಿದ್ದು ಪಾಟೀಲ್ ಅವರು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿದ್ದಾರೆ. ಇದೇ ವೇಳೆ ಮಹಾರಾಷ್ಟ್ರದ ನಿಲಂಗ ಕ್ಷೇತ್ರದ ಶಾಸಕ ಸಂಭಾಜಿ ಪಾಟೀಲ್ ನಿಲಂಗೇಕರ್ ಕೂಡ ಜೊತೆಗಿದ್ರು. ಬೀದರ್ ಜಿಲ್ಲೆಯಲ್ಲಿ ಅಕ್ಕಿ ವಿಚಾರವಾಗಿ ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅನ್ನಭಾಗ್ಯದ ಬಗ್ಗೆ ಜೋರಾಗಿ ಚರ್ಚೆ ನಡೆದಿದೆ. ಫುಡ್ ಡಿಡಿ ಜೊತೆ ಗ್ಯಾರಂಟಿ ಸದಸ್ಯರ ನಡುವೆ ವಾಗ್ವಾದ ನಡೆದಿದೆ. ಅಕ್ಕಿ ಡೀಲರ್ಗಳು ತಗೊಂತಾರೆ, ಆದ್ರೆ ಅಕ್ಕಿನೇ ಕೊಡಲ್ಲ. ಕೆಲವೆಡೆ 3 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ, ಕೇವಲ ಚಿಟ್ಟಿಯನ್ನ ಕೊಟ್ಟು ಮನೆಗೆ ಕಳಿಸಿದ್ದಾರೆ. ಅರ್ಧಕ್ಕೂ ಹೆಚ್ಚು ಜನರಿಗೆ ರೇಷನ್ ಕೊಡೋದೇ ಇಲ್ಲ. ಅಕ್ಕಿ ಸಿಗದಿದ್ದಕ್ಕೆ ಸಾರ್ವಜನಿಕರು ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸಾರ್ವಜನಿಕರಿಗೆ ನಾವೇನು ಉತ್ತರ ಕೊಡೋಣ ಅಂತ ಗ್ಯಾರಂಟಿ ಸದಸ್ಯರು ಅಧ್ಯಕ್ಷರಿಗೆ ಹಾಗೂ ಅಧಿಕಾರಿಗಳಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಗೈದರು. ಹಳ್ಳಿಯ ಪ್ರತಿಯೊಂದು ಹಳ್ಳಿದಾಗ ತಾವ್ ಯಾರು ಹೋಗಿ ನೋಡ್ರಿ, ಬೇಕಂದ್ರೆ ಒಂದು ಕಮಿಟಿ ಮಾಡಿ ಕಳ್ಸ್ರಿ. ಎಲ್ಲ ಒಂದೊಂದು ಸಣ್ಣ ಸಣ್ಣ ಹಳ್ಳಿದಾಗ 25, 30, 50 ಜನ ಏನದ ನಮ್ ಥಾಮ್ ತಗೊಂಡ್ರಿ, ಚಿಟ್ಟಿ ತಗೊಂಡ್ರಿ, ರೇಷನ್ ಕೊಡ್ತಾ ಇಲ್ಲ ಅಂತ ಇದು ಕಂಪ್ಲೇಂಟ್ ಪ್ರತಿಯೊಂದು ಹಳ್ಳಿನ ಪ್ರತಿಯೊಂದು ಅಂಗಡಿಯ ಜನರದ್ದು ಇದೆ. ಉದಾಹರಣೆಗಾಗಿ ನಾನು ಬಂದಲ್ಲಿ ನಮ್ಮ ತಿರುಗುಪ್ಪ ತಾಲೂಕ ಬಂದಲ್ಲಿ ಮತ್ತು ಏನಂದ್ರೆ ಇದು ನಿರ್ಣಯ ಮಾಡಿ ಆ ಕಡೆ ನಾವು ಹೋಗಿದ್ವು ಸರ್. ಒಬ್ಬೊಬ್ಬರು ಈ ತರ 3 ತಿಂಗಳು ಚಿಟ್ಟಿ ಇದೆ ಸರ್. 1, 2, 3 ಹಾಂ ಕೊಟ್ಟು ನಿಮ್ಗೆ ರೇಷನ್ ಕೊಡ್ಲಾಕ ಚಿಟ್ಟಿ ಕೊಟ್ರ ಸರ್. 3 ಚಿಟ್ಟಿ ಅವ್ರು ಇಟ್ಕೊಂಡ್ರು. ಅದೇ ತಿಂಗಳ ಮೊದಲಿಗೆ ರೇಷನ್ ಸಿಗ್ತದೆ ಸರ್. ಏಜೆಂಟ್ಗಳು ಏನ್ ಮಾಡ್ತಾ ಇದ್ದಾರೆ ಸರ್, 31st ದಿನ ಮಾತ್ರ ಇವ್ರು ಥಂಬೆ ತಗೋತಾರೆ ಸರ್. ಥಂಬ್ ತಗೊಂಡು ಮಾಡ್ತಾರ, ನೆಕ್ಸ್ಟ್ ಮಂತ್ 1st, 2nd, 3rd ದಾಗ ರೇಷನ್ ಕೂಡ ಚಾಲು ಮಾಡ್ತಾರೆ. ಜನರಿಗೆ ಡೊಂಗೂರಿಲ್ಲ, ನಿಮ್ಗೆ ಈ ಡೇಟ್ ಈ ಸಮಯದ ಹಿಂಗ್ ನಾವು ನಿಮ್ಗೆ ರೇಷನ್ ಕೊಡ್ತೀವಿ ನೀವು ಬರ್ರಿ ಅಂತ ಮಾಹಿತಿ ಇರಲ್ಲ ಸರ್. ಜನ ಇಲ್ಲ ಸರ್, ಇವತ್ತು ಕೊಡ್ತಾರೋ ನಾಳೆ ಕೊಡ್ತಾರೋ. ಬುಡ್ಶೆಟ್ ಯಾರ ಭಿಕ್ಷಾ ಕೊಡಕ್ ಬರವ ದಾನ ಮಾಡಕ್ ಬರ್ತಾನಲ್ಲ ಅವನಿಗೆ ಕೈಕೋತ ಕೊಡ್ತಾರೆ ಸರ್. ಇವ್ರು ಯಾವಾಗ ಕುಳ್ಳಕ್ ಬರ್ತಾರೆ ಸರ್, ಕುಳ್ಳಕ್ ಬಂದಾಗ ಒಂದ್ ಸ್ವಲ್ಪ ಜನಕ್ಕೆ ಕೊಡ್ತಾರೆ ಸರ್. ಒಂದು 50, 60, 70 ಜನರಿಗೆ ಕೊಡ್ತಾರ. ಅದ್ರ 5 ರೇಷನ್ ಟೈಮ್ ಆಗಿ ನಾವು ನಾಳೆ ಬರ್ರಿ ನಾಲ್ಕು ಬರ್ರಿ ಅರ್ಧ ಜನರಿಗೆ ರೇಷನ್ ಸರಿಯಾಗಿ ಕೊಡ್ತಾರೆ. ಇಳಕಲ್ಲಿನ ಲಿಂಗೈಕ ಮಹಂತಪ್ಪಗಳ ಜನ್ಮದಿನದ ಅಂಗವಾಗಿ ನಾಳೆ ಆಗಸ್ಟ್ 1ರಂದು ರಾಜ್ಯದೆಲ್ಲೆಡೆ ವ್ಯಸನ ಮುಕ್ತ ದಿನಾಚರಣೆ ಆಚರಿಸಲಿದ್ದು, ಬೀದರ್ ಜಿಲ್ಲಾಡಳಿತದಿಂದಲೂ ಸಹ ನಾಳೆ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವ್ಯಸನ ಮುಕ್ತ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆ ಇಂದು ಬೀದರ್ ಜಿಲ್ಲಾಡಳಿತ ಹಾಗೂ ಶ್ರೀ ವಿಜಯ ಮಹಂತೇಶ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಡಾಕ್ಟರ್ ಪ್ರಶಾಂತ್ ಮಾಶೆಟ್ಟೆ ಕಾಲೇಜಿನ ಸಹಯೋಗದಲ್ಲಿ ಯುವ ಜನಾಂಗ ಹಾಗೂ ದುಶ್ಚಟಗಳ ಪರಿಣಾಮಗಳು ಎಂಬ ವಿಷಯದ ಮೇಲೆ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಯಿತು. ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಸ್ಪರ್ಧೆ ಬಗ್ಗೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಶ್ರೀ ವಿಜಯ ಮಹಂತೇಶ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ರಾಚಪ್ಪ ಮಾಶೆಟ್ಟೆ, ವ್ಯಸನ ಮುಕ್ತ ಸಮಾಜ ನಿರ್ಮಿಸಿ ಸದೃಢ ಸಮಾಜ ಕಟ್ಟಲು ತಮ್ಮಿಡೀ ಜೀವನವನ್ನೇ ಸವೆದಂತ ಮಹಂತಪ್ಪಗಳ ಜನ್ಮದಿನದ ಅಂಗವಾಗಿ ನಾಳೆ ವ್ಯಸನ ಮುಕ್ತ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಆ ಕಾರ್ಯಕ್ರಮದ ಅಂಗವಾಗಿ ಇಂದು ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ನಾಳೆ ರಂಗಮಂದಿರದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಮಾಡಲಾಗುವುದು ಎಂದರು.
ಬಿಜೆಪಿಯ ಶಾಸಕ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಬೀದರ್ ಜಿಲ್ಲಾ ಸತ್ರ ನ್ಯಾಯಾಲಯ ಇಂದು ಪ್ರತೀಕ್ ಚವ್ಹಾಣ್ ಅರ್ಜಿಯನ್ನ ತಿರಸ್ಕರಿಸಿದೆ. ಸಂತ್ರಸ್ತೆ ಪರ ವಕೀಲರು ಜಾಮೀನು ನೀಡದಂತೆ ಕೋರ್ಟ್ಗೆ ತಕರಾರು ಅರ್ಜಿಯ ದಾಖಲೆಗಳನ್ನ ಸಲ್ಲಿಸಿದ ಹಿನ್ನೆಲೆ ಪ್ರಕರಣದ ಸೂಕ್ಷ್ಮತೆಯನ್ನ ಪರಿಗಣಿಸಿ ನ್ಯಾಯಾಲಯದಿಂದ ಅರ್ಜಿ ವಜಾ ಮಾಡಲಾಗಿದೆ. ತನಿಖೆ ಪ್ರಥಮ ಹಂತದಲ್ಲಿರುವುದರಿಂದ ಜಾಮೀನು ನೀಡುವುದು ಸಾಧ್ಯವಿಲ್ಲ ಅಂತ ನ್ಯಾಯಾಲಯ ತಿಳಿಸಿದೆ ಅಂತ ಸಂತ್ರಸ್ತೆ ಯುವತಿಯ ಪರ ಸರ್ಕಾರಿ ಅಭಿಯೋಜಕ ಕೇಶವ್ ಶ್ರೀಮಾಳೆ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರವು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿಗಳಿಗೆ ಮುಂಬಡ್ತಿ ನೀಡದೆ ಅನ್ಯಾಯ ಮಾಡುತ್ತಿದೆ ಅಂತ ಬಹುಜನ ಸಮಾಜ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಎಂ ಕೃಷ್ಣಮೂರ್ತಿ ಆರೋಪವನ್ನ ಮಾಡಿದ್ದಾರೆ. ಎಸ್ಸಿ ಎಸ್ಟಿಗಳ 90% ಮತ ಪಡೆದು ಬಹುಮತದಿಂದ ಸರ್ಕಾರ ರಚನೆ ಆಗಿದೆ. ದಲಿತರ ಮತ ಪಡೆದಂತ ಸಿದ್ದರಾಮಯ್ಯ ಭಾಷಣಕ್ಕೆ ಮಾತ್ರ ದಲಿತರನ್ನ ಸೀಮಿತ ಮಾಡಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆ ಹೊರತುಪಡಿಸಿ ಎಲ್ಲಿಯೂ ಕೂಡ ಒಬ್ಬರು ಎಸ್ಸಿ ಎಸ್ಟಿ ಜಿಲ್ಲಾಧಿಕಾರಿ ಇಲ್ಲ. ದಲಿತರಿಗೆ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಪಡೆಯುವ ಅರ್ಹತೆ ಇಲ್ಲವೇ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. 2008ರ ಮಹಾರಾಷ್ಟ್ರದ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಸ್ವಾದ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಸೇರಿ 7 ಮಂದಿ ಆರೋಪಿಗಳು ನಿರ್ದೋಷಿ ಅಂತ ತೀರ್ಪಿನ ಹಿನ್ನೆಲೆ ಬೀದರ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಗರದ ಕೆಇಬಿ ಬಳಿ ಇರುವಂತಹ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ವಿನಾಕಾರಣ ಹಿಂದೂಗಳನ್ನ ಗುರಿಯಾಗಿಸಿಕೊಂಡಿರುವಂತಹ ಅಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ ನ್ಯಾಯಾಲಯವು ತೀರ್ಪು ನೀಡುವ ಮೂಲಕ ತಕ್ಕ ಪಾಠ ಕಲಿಸಿದೆ ಅಂತ ವಿಎಚ್ಪಿ ಜಿಲ್ಲಾಧ್ಯಕ್ಷ ವೀರಶೆಟ್ಟಿ ಖ್ಯಾಮ ಅಂದಿನ ಕೇಂದ್ರದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ. ಬೀದರ್ ನ್ಯೂಸ್.